ಹಾಯ್ ಗೈಸ್, ವೆಲ್ಕಮ್ ಟು ಡೇ 5 ಆಫ್ ಅವರ್ ಟೂರ್. ಇವತ್ತು ನಾವು ಶನಿಶಿಂಗಪುರದಲ್ಲಿದ್ದೀವಿ. ಸೊ ನೈಟ್ ಬರ್ತೀವಿ. ಸೊ ಟೆಂಪಲ್ ಎಲ್ಲ ಕ್ಲೋಸ್ ಮಾಡಿರ್ತಾರೆ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀರಿ. ಇಲ್ಲೇ ಸ್ಟೇ ಮಾಡಿಬಿಟ್ಟು ಮೊದಲು 24 ಅವರ್ಸ್ ಇತ್ತಂತೆ ದರ್ಶನ, ಯಾವಾಗೂ ಓಪನ್ ಇರ್ತಿತ್ತಂತೆ. ಬಟ್ 2 ಮಂತ್ಸಿಂದ ಕ್ಲೋಸ್ ಮಾಡ್ತಾರಂತೆ. ಎಷ್ಟು ಗಂಟೆಗೆ ಶ್ರೀ? ನೈಟ್ 10 o'clockಗೆ ಕ್ಲೋಸ್ ಮಾಡ್ತಾರಂತೆ. ಮತ್ತು ಅರ್ಲಿ ಇನ್ ದ ಮಾರ್ನಿಂಗ್ 4 o'clockಗೆ ಓಪನ್ ಮಾಡ್ತಾರಂತೆ. ಸೊ ನಾವು ಇಲ್ಲೇ ಹೋಟೆಲ್ ಒಂದು ತಗೊಂಡು ಅಲ್ಲಿ ಸ್ಟೇ ಮಾಡಿಬಿಟ್ಟು ಮತ್ತು ಇವಾಗ ಬೆಳಗ್ಗೆನೇ ಎದ್ದು ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಲಾಸ್ಟ್ ವ್ಲಾಗಲ್ಲಿ ನಾವು ಎಲ್ಲೋರ ಕೇವ್ಸು, 12ನೇ ಜ್ಯೋತಿರ್ಲಿಂಗ, ಕೃಷ್ಣೇಶ್ವರ್ ಆ್ಯಂಡ್ ತಾಜ್ ಮಹಲ್ ನೋಡೋಕ್ಕೆ ಹೋಗಿದ್ವಿ. ಆ ವ್ಲಾಗ್ ಯಾರಾದರೂ ನೋಡಿಲ್ಲ ಅಂತಂದರೆ ಇಲ್ಲಿ ಐ ಕಾರ್ಡಲ್ಲಿ ಹಾಕ್ತೀನಿ, ನೋಡ್ಕೊಂಬನ್ನಿ. ಮತ್ತು ಇಲ್ಲಿ ಶನಿಶಿಂಗಪುರದಲ್ಲಿ ಡೋರ್ಸೇ ಇರೋದಿಲ್ಲ ಅಂತ ನಮ್ಮ ಮನೆಯವ್ರು ಹೇಳಿದರು. ಮತ್ತು ಟೆಂಪಲ್ ಕೂಡ ಇಷ್ಟು ಡೆವಲಪ್ಡ್ ಇದ್ದಿಲ್ಲಂತೆ ಲಾಸ್ಟ್ ಟೈಮ್ ನಮ್ಮ ಮನೆಯವ್ರು ಹೋದಾಗೆಲ್ಲ. ಈಗ ಫುಲ್ ಚೇಂಜ್ ಆಗಿತ್ತು. ಅವ್ರೋಗಿ ಒಂದು 5-6 ಇಯರ್ಸ್ ಆಗಿತ್ತು ಅಂತ ಹೇಳ್ತಾಯಿದ್ರು. ಮತ್ತು ಡೋರ್ಸ್ ನಾವು ಅಲ್ಲಲ್ಲಿ ನೋಡಿದ್ವಿ. ಅವರೇ ಹೇಳಿದರು ಒಂದು ಡೋರ್ ಕೂಡ ಇರೋದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ನಂಗೆ ಆ ಥರ ಏನು ಅನಿಸಿಲ್ಲ, ಇದ್ದಂಗೆ ಅನ್ನಿಸ್ತು. ಜನ ಯಾರಿಲ್ಲ, ಬೇಗ ದರ್ಶನ ಆಗುತ್ತೆ, ಬನ್ನಿ. ದೇವಸ್ಥಾನದ ಒಳಗೆ ಎಂಟ್ರಿ ಆದಮೇಲೆ ಅಲ್ಲಿ ನವಗ್ರಹಗಳು ದೊಡ್ಡ ದೊಡ್ಡದಾಗಿ ಕಟ್ಟಿದ್ದಾರೆ. ನಾರ್ಮಲಾಗಿ ನಾವು ಚಿಕ್ಕ ಚಿಕ್ಕದಾಗಿ ನೋಡ್ತೀವಲ್ಲ ನಮ್ಮ ಕಡೆ ಎಲ್ಲ, ಇಲ್ಲಿ ದೊಡ್ಡ ದೊಡ್ಡದಾಗಿ ಕಟ್ಟಿದ್ರು ನವಗ್ರಹಗಳು. ಅಲ್ಲೆಲ್ಲ ಸುತ್ತಗಳು ಹಾಕ್ಕೊಂಬಂದು ನಾವು ಬೆಳಗ್ಗೆ 4-4:30ಗೆಲ್ಲ ಹೋಗಿದ್ವಿ. ಸೊ ಯಾರೂ ಇದ್ದೇ ಇಲ್ಲ, ರಶ್ ಇದ್ದಿಲ್ಲ. ಅರೌಂಡ್ ಒಂದು 10 ಮೆಂಬರ್ಸ್ ಇದ್ದರೆ ಜಾಸ್ತಿ, ಅಷ್ಟೇ ಇದ್ದಿದ್ದು. ನೀವು ಇವಾಗ ಏನು ನೋಡ್ತಾ ಇದ್ರೆ ಇದೇ ದೇವರು. ಭೂಮಿಯಿಂದ ಹೆಂಗೆ ಉದ್ಭವ ಆಗಿರ್ತಾರೆ, ಸೊ ಅದನ್ನು ಹಂಗೆ ಇಟ್ಟಿದ್ದಾರೆ. ಟೆಂಪಲ್ ಏನೂ ಕಟ್ಟಿಲ್ಲ. ಸೊ ಓಪನ್ ಪ್ಲೇಸಲ್ಲೇ ಇದೇ ಥರ ಇರುತ್ತೆ. ಇವೆನ್ ಟೆಂಪಲ್ ಕ್ಲೋಸ್ ಮಾಡಿದ್ರು, ಮಾನಿಟರ್ಸಲ್ಲಿ ದೊಡ್ಡ ದೊಡ್ಡ ಮಾನಿಟರ್ಸಲ್ಲಿ ಹಾಕಿದ್ರು. ನಾವು ನೈಟ್ ಬಂದ್ವಲ್ಲ, ಸೊ ಅಲ್ಲೇ ಕಾಣಿಸ್ತಾ ಇತ್ತು ಮಾನಿಟರ್ಸಲ್ಲಿ. ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ನಮ್ಮ ಕಡೆನೂ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಎಣ್ಣೆ ಕೂಡ ಕೊಡ್ತಾರೆ. ನಾವೇ ಹೋಗಿ ಅಲ್ಲಿ ದೇವ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಬರ್ಬೋದು. ಬಟ್ ಅದೇನಪ್ಪ ಅಂತಂದರೆ ಎಣ್ಣೆ ಬಂದುಬಿಟ್ಟು 50 ರೂಪೀಸ್ ಆಗಿರುತ್ತೆ. ಬಟ್ ನಾವು ಅಲ್ಲಿ ಹಾಕೋದಕ್ಕೆ ಹೋಗೋದಕ್ಕೆ ಎಂಟ್ರಿ ಚಾರ್ಜು 500 ರೂಪೀಸ್ ಪರ್ ಪರ್ಸನ್ ಅಂತೆ. ನಮ್ಮವ್ರು ಎಲ್ಲರೂ ಹೋಗಿ ಒಂದೊಂದು ಬಾಟಲ್ ತೊಗೊಂಬಂದುಬಿಟ್ರು. ಮತ್ತೆ ಹೋಗಿ ಕೇಳಿದ್ರೆ ಎಲ್ಲರಿಗೂ ಈಚ್ ಪರ್ಸನ್ 500 ಅಂತ ಹೇಳಿದ್ರು. ಮತ್ತು ಅಲ್ಲಿ ಮೆಶ್ ಥರ ಇಟ್ಟಿದ್ರು, ಅಲ್ಲೇ ಹಾಕ್ಬಿಟ್ಟು ಬಂದ್ರಿ. ಎಲ್ಲ ಹಂಗೆ ಓಪನ್ ಇತ್ತು, ಹೆಂಗ್ ಬಂದಾರ ಹಂಗೆ ಹೋಗ್ತಾ ಇದ್ದಿತ್ತು. ಇದೆಲ್ಲ ಇಷ್ಟೆಲ್ಲ ಇಟ್ಕೊಂಡು ನೋಡೋದಲ್ಲ, ಬೇಬಿ ಫೀಡಿಂಗ್ ನೈಸ್. ಮಾಮಿ ಪೌಡ್ರು ಪ್ಯಾಂಟ್ಸ್ ಅವ್ರದ್ದು ಸ್ಪಾನ್ಸರಿಂಗ್. ಬರ್ಫಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ತುಳಜಾಪುರ ಭವಾನಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತೀವಿ. ಹೋಗೋ ದಾರಿಯಲ್ಲಿ ಒಂದು 10 ಕಿಲೋಮೀಟರ್ಸ್ ದಾರಿ ಚೆನ್ನಾಗಿಲ್ಲ. ಫುಲ್ಲು ಹಳ್ಳದಿಣ್ಣೆಗಳು, ಚಿಕ್ಕ ರೋಡ್ ಆಗಿರುತ್ತೆ. ಸೊ ಅದೆಲ್ಲ ಪಾಸ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಕಾರ್ ಪಂಚರ್ ಆಗಿರುತ್ತೆ. ಮತ್ತು ಅಲ್ಲಿಗೆ ಹೋಗಿ ನೋಡಿದ್ರೆ ಅದು ಟೇರ್ ಆಗಿರುತ್ತೆ. ಅದು ಯಾವುದೋ ರೋಡ್ ಚೆನ್ನಾಗಿದ್ದಿಲ್ಲ, ತುಂಬ ಹಳ್ಳದಿಣ್ಣೆಗಳಿತ್ತು. ಆ ರೋಡಿಂದ ಚೆನ್ನಾಗಿರೋ ರೋಡಿಗೆ ಬರೋಷ್ಟ್ರೊಳಗೆ ಪಂಚರ್ ಆಗೋಯ್ತು.
ನೋಡ್ರಿ ನೋಡ್ರಿ ನಮ್ಮ ಮನೆಯವ್ರು ಏನು ಕಾಮಿಡಿ ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ಇಲಿಗೆ ಪ್ರಾಣ ಸಂಕಟ ಆದರೆ ಬೆಕ್ಕಿಗೆ ಚೆಲ್ಲಾಟ ಅಂತ. ಅವ್ರ ಕಷ್ಟ ನೋಡ್ರಿ, ಜಮ್ ಅಂತ ಕಾಫಿ ಕುಡ್ಕೊಂಡು ಅವ್ರ ಕಷ್ಟ ಬೀಳ್ತಾ ಇದ್ರೆ ಅವ್ರು ಕಾಫಿ ಕುಡಿತಾ ಇದ್ದಾರೆ, ಮತ್ತೆ ಅವ್ರ ಕಷ್ಟ ನೋಡ್ಬೇಕಂತೆ. ಇವ್ರ ಕಷ್ಟ ಏನು ಕಷ್ಟ ಇವ್ರದ್ದು ಪಾಪ. ಚಳಿನಾಗೆದ್ದು ಬೆಳಗ್ಗೆ ತಣ್ಣೀರು ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಎಂತ ಸಂಕಟ. ಯಾರೇನಾದರೂ ಮಾಡ್ಕೊಂಡ್ಲಿ, ನಮ್ಮ ವಿಷು ಮಾತ್ರ ಎಂಜಾಯ್ ಮಾಡ್ತಾನೆ, ಎಲ್ಲಿದ್ರು ಆಟಾಡ್ತಾನೆ. ಚಳಿ ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ. ವಿಷ ಎಲ್ಚೆ ಹಣ್ಣುಗಳಿದೆ ಇಲ್ಲಿ. ನಮ್ಮ ಅಮ್ಮನ ಕಿತ್ಕೊಂಡಿದ್ದಾರೆ, ನೋಡಬೇಕು. ನೆನ್ನೆ ತಗೊಂಡಿದ್ವಿ, 100 ರೂಪೀಸಿಗೆ ತಗೊಂಡಿದ್ವಿ, ದೊಡ್ಡ ಬಾಗೆ ಕೊಟ್ಟಿದ್ರು. ಅದು 1 kg ಕೊಟ್ಟಿದ್ರು, ಚೆನ್ನಾಗಿತ್ತು. ಸೊ ಇಲ್ಲಿ ಕಾರ್ ಪಂಚರ್ ಆಗೋದು ನಿಲ್ಲಿಸಿದ್ವಲ್ಲ, ಅಲ್ಲಿ ಇದೆ ಗಿಡ ಎಲ್ಲ ಕಿತ್ಕೊಂಡಿದ್ದಾರೆ. ಹೌದಮ್ಮ, ಹಾಂ ಸ್ಟೆಪ್ನಿ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನಾವು ಆನ್ ದ ವೇಲಿ ಹೋಗ್ತಾ ಇರ್ಬೇಕಾದ್ರೆ ಸಂತೆ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಎತ್ಕೊಂಡು ಹೋಗಿದ್ದಿದ್ದು ಐಟಮ್ಸ್ ಎಲ್ಲ, ಅಡುಗೆ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ನೆಕ್ಸ್ಟ್ ಅಡುಗೆ ಮಾಡೋಕ್ಕೆ ಸ್ವಲ್ಪ ಖಾಲಿ ಆಗಿತ್ತು, ಅವೆಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸಂತೆಯಲ್ಲಿ ಸ್ಟಾಪ್ ಕೊಡ್ತಾರೆ. ಬೇಕಾ? 5 ರೂಪೀಸ್ ತಗೋ ಸಾಕು. ಒಂದು 5 ರೂಪಾಯಿಗೆ ತಗೋ ಹೋಗ್ಲಿ. ಬೇಕಾ? ಇವಾಗಿಲ್ಲ ಹಸಿಮೆಣಸಿನ್ಕಾಯಿ. ನೈ ಮಾ ಚೋಡ್ದು ನೈ ಚಾಯ್. ಏನ ಬೇಡ ನಡಿ, ಏನಕ್ಕೆ? ಚಿತ್ರಾನ್ನ ಮಾಡಿಗೆ ಮಕ್ಕಳ್ರೆ ಎಲ್ಲಿದ್ದಾರೆ ಇವರು? 5 ರೂಪೀಸ್ ಕೊದೆದು, 5 ರೂಪೀಸ್ ಬೇಕಪ್ಪ. ಅಯ್ಯೋ ಪಾಪ, ಇವ್ರ ಹತ್ರನೇ ತಗೊಬೇಕಿತ್ತು. ಎಲ್ಲೈತೆ 10 ಟೊಮಾಟೊ ಚೆನ್ನಾಗಿ ಅವ್ರ ಹತ್ರ. पाँच रुपीस को दे दो. मिर्ची मिर्ची थोड़ा चाहिए. 3 दिन का 7 रुपए के कितना दे? हाँ दे दो. कितना? हाँ बस 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 क्या? बस 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 कितना का खाने को? बस एक ही दिन. 3 दिन का ट्रिप हो गया. 3 दिन का ट्रिप 3 दिन का ट्रिप वाला 1 दिन के ಊಟಕ್ಕೆ. बोलो 1 2 3 4 5 15 ಅಂದರೆ 50. ತಿಂತೀಯಾ? ಹೇಗೆ ದಿದ್ದು? ಇದೇನು ಕಲರ್ಫುಲ್ಲಾಗಿ ಎಷ್ಟು ಕಲರ್ ಹಾಕಿದಾರೆ ನೋಡು. ಹಾಂ ಓ ಹೇಗೆ ದೇದು? वो टेस्ट करना क्या? अच्छा वड़ा पाव एक और देने के ಕೊಟ್ನಾ? ವಿಶು ಸ್ಮೈಲ್. ಸಂತೆ ಎಲ್ಲ ತಗೊಂಡು ಸ್ವಲ್ಪ ದೂರ ಬಂದಮೇಲೆ ಒಂದು ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿ ಕೂಲಾಗಿರುತ್ತೆ. ಸೊ ಮರದ ಕೆಳಗೆ ಸ್ಟಾಪ್ ಮಾಡ್ತಾರೆ. ಬಟ್ ನಾವು ಮರದ ಕೆಳಗೆ ಬೇಡ ಅಂತ ಬಿಸಿಲಲ್ಲೇ ಕೂತ್ಕೊತೀವಿ, ಚಳಿಗೆ. ಬೆಳಗ್ಗೆ ಇರುತ್ತಲ್ಲ ಅಲ್ಲಿ ಸಂತೆ ಎಲ್ಲ. ಆ್ಯಕ್ಚುಲಿ ನಮಗೆ ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಇಲ್ಲ, ಇಂಗ್ಲೀಷ್ ಯಾವುದು ಬರಲ್ಲ. ನಮ್ಮ ಕಮ್ಯುನಿಕೇಷನ್ ನೋಡಿ ನನಗೆ ನಗು ಬರ್ತಾಯಿದೆ ಇವಾಗ ಎಡಿಟ್ ಮಾಡೋವಾಗ. ಏನೇನು ಮಾತಾಡೋದು ನನಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ, ಈ ಥರ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಚೆನ್ನಾಗಿರುತ್ತೆ. ಟ್ರಿಪ್ಪಲ್ಲಿ ಹೋದಾಗ ಈ ಥರ ಆಚೆ ಅಡುಗೆ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆಚೆ ಅಡುಗೆ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಈ ನೆಕ್ಸ್ಟ್ ಟೈಮ್ ಎಲ್ಲ ಹೋದಾಗ ಟ್ರೈ ಮಾಡಬೇಕು. ಆ್ಯಕ್ಚುಲಿ ಯಾವಾಗ ಹೋದ್ರೂ ನಾವು ಸ್ವಲ್ಪ 1 day 2 day ಅಷ್ಟೇ ಹೋಗ್ತಾ ಇದ್ವಲ್ಲ, ಸೊ ಯಾವಾಗೂ ಕ್ಯಾರಿ ಮಾಡ್ತಾ ಇದ್ದಿಲ್ಲ.
ಒಂದು ಸರಿ ಏನೋ ಹೋಗಿ ಕ್ಯಾರಿ ಮಾಡಿದ್ವಿ, ಬಟ್ ತುಂಬ ಸರಿ ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ. ಈ ಸರಿ ತುಳಜಾಪುರ ಭವಾನಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನೆಷ್ಟು ಹಾಫ್ ಅನ್ ಅವರ್ ಇದೆ ಟ್ರಾವೆಲ್ ಇಲ್ಲಿಂದ ಅಲ್ಲಿಗೆ. ಸೊ ಇವಾಗ 11 ಗಂಟೆ ಆಗಿದೆ. ಬೆಳಗ್ಗೆ ಇಲ್ಲ ಟಿಫನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಟಿಫನ್ ಮಾಡಿ ತಿಂದ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ. ಹಂಗೆ ಮುಚ್ಚಳ ಕೊಡಮೆ ಇದು ಸ್ವಲ್ಪ ಹೊತ್ತು ಕುತ್ಸೋಣ. ಈರುಳ್ಳಿ ಬೇಕಾ ಹೇಳಿದ್ರು? ಏನು ಟಿಫನ್ ಮಾಡ್ತಿದ್ದೀವಿ ಅಂತ ಹೇಳಿಲ್ವಲ್ಲ, ಟೊಮೊಟೊ ಬಾತ್ ಮಾಡ್ತಾ ಇದ್ದೀವಿ. ಗಾಯ್ಸ್ ಇಲ್ಲಿ ನೋಡಿ ಗೋಧಿ ಇದಂತೆ, ಗೋಧಿ ಬೆಳೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೋಧಿನ. ಈ ಥರ ಇರುತ್ತಾ? ಸೇಮ್ ನಮ್ಮ ಭತ್ತ ಥರ ಇದೆ, ಬಟ್ ಇದೊಂಚೂರು ದಪ್ಪ ಇದೆ. ಗೋಧಿ ಬಳೆ ನಮ್ಮ ಕಡೆ ನಾನೆಲ್ಲೂ ನೋಡಿಲ್ಲ. ನೀವು ಯಾರಾದರೂ ನೋಡಿದ್ದೀರಾ ಇದನ್ನು? ಮತ್ತು ಇದು ಪೈರ್ ಬಂದುಬಿಟ್ಟು ಸೇಮ್ ನಮ್ಮ ಭತ್ತದ ಪೈರ್ ಥರನೇ ಇದೆ ಆಲ್ಮೋಸ್ಟು. ಇವನ್ ತೆನೆ ಕೂಡ ಸಿಮಿಲರ್ ಆಗಿದೆ, ಬಟ್ ಭತ್ತದ್ರಲ್ಲಿ ಮಲ್ಟಿಪಲ್ ಬರುತ್ತೆ. ಇದು ಸಿಂಗಲ್ ತೆನೆ ಬಂದಿತ್ತು. ಸ್ಟಾಕ್ ಇಡ್ತಾರೆ ಅನಿಸುತ್ತೆ. ಚೆನ್ನಾಗಿದೆ, ಬೆಳೆ ಅಂತೂ ಸಾಕತ್ತಾಗಿದೆ. ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಬ್ಯಾಂಗ್ಳೂರ್ ಇಲ್ಲ ಕೋಲಾರ ಸೈಡ್ ನಾನೆಲ್ಲೂ ನೋಡೇ ಇಲ್ಲ. ಮೇಯ್ನ್ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಎಲ್ಲೂ ಹಾಕೋದಿಲ್ಲ ಅನಿಸುತ್ತೆ. ಬರೀ ಭತ್ತ ರಾಗಿ ಹಾಕ್ತಾರೆ. ಟೈಮ್ ನಮ್ಮ ಮನೆಯವರು ನಾನು ನೋಡಿಲ್ಲ ಅಂತ ಬರ್ತಾ ಇದ್ದಾರೆ ಯಾವ ಥರ ಇರುತ್ತೆ ಅಂತ ನೋಡೋಕ್ಕೆ. ಹಾಂ ಅಷ್ಟೇ ಅದೇ. ಹೆಂಗಿದೆ ಹೇಳ, ಹೆಂಗಿದೆ? ನಮ್ಮಮ್ಮ ಕಬ್ಬು ಕದ್ಕೊಂಬರಕ್ಕೆ ಹೋಗಿದ್ದಾರೆ. ನಿನ್ನೆಯಿಂದ ಕಬ್ಬು ಕಾಣಿಸ್ತಾ ಇದೆ, ತಿನ್ನೋಕ್ಕಾಗಿಲ್ಲ ಅಂತ. ಮತ್ತು ಇನ್ನೊಂದು ಅಲ್ಲಿ ಏನೋ ಬೆಳೆ ಹಾಕಿದ್ದಾರೆ, ಅದು ಇಲ್ಲೆಲ್ಲ ಕಡಲೆ ಕಾಣಿಸ್ತಾ ಇದೆ. ಅಲ್ಲಿ ತೋರಿಸ್ತೀನಿ ಭಾಷೆ. ಅಲ್ಲಿಗೆ ಹೋಗ್ತಾರೆ. ಇಲ್ಲ ಮಾಡಿಲ್ಲ. ಲಾಸ್ಟ್ ಟೈಮ್ ತೇವ ಇದೆ, ನೀರು ಸ್ಟಾಕ್ ಇಡ್ತಾರೆ ಅನಿಸುತ್ತೆ. ಇದು ಕಡಲೆ ಯಾವ ಥರ ಇದೆ ಅಂತ ನೋಡಿ. ಇದಕ್ಕೆ ನೀರೇ ಹಾಕೋಷ್ಟಿಲ್ಲ ಅಂತೆ, ಮಂಜಿಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು ನಮ್ಮಮ್ಮ.
ಇದು ನಮ್ಮ ಕಡೆನೂ ಬೆಳಿತಾರಂತೆ, ಬಟ್ ಕಮ್ಮಿ. ಒಂದು ಕಿತ್ಕೊಂಡು ನೋಡ್ತೀನಿ. ಇನ್ನು ಇದು ಹೂವು ಇವಾಗ ಬಿಟ್ಟಿದೆಯಲ್ಲ, ಇದು ಮಂಜಿಗೆ ಆಗೋದಂತೆ ಶ್ರೀ. ಮಂಜಿಗೆ ಬೆಳೆ ಆಗುತ್ತಂತೆ, ನೀರೇ ಹಾಕಷ್ಟಿಲ್ಲ ಅಂತ ಇದಕ್ಕೆ. ಈ ಥರ ಇದೆ. ಇದು ಜಸ್ಟ್ ಇನ್ನು ಏನಂತಾರೆ, ಪಿಂದೇನ ಪಿಂದೇನೆ ಅಂತಾರ. ತೆಲುಗಿನಲ್ಲಿ ಪಿಂದೆ ಅಂತಾರೆ, ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಇನ್ನು ಕಾಳು ಆಗಿಲ್ಲ ದೊಡ್ಡದಾಗಿ. ಇದು ಫುಲ್ ಹಾಕಿದ್ದಾರೆ. ಒಂದೇ ಸಮನಾಗಿದೆ, ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ನೋಡಿ ಮಂಜು ಯಾವ ಥರ ಬಿದ್ದಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಮಂಜು ಹೆಂಗೆ ಇದೆ ಗಿಡಗಳ ಮೇಲೆ ಅಂತ ನೋಡಿ. ತೇವ ಏನು 11 ಗಂಟೆ 11:15 ಆಗ್ತಾ ಇದೆ, ಆದರೂ ಮಂಜಿನ ಗಿಡಗಳ ಮೇಲೆ ಹಂಗೆ ಇದೆ. ಯಾರ್ದೋ ತೋಟ ಗೊತ್ತಿಲ್ಲ, ಅವ್ರು ಬರಬೇಕು ಏನು ಮಾಡ್ತಿದ್ದೀರಾ ಇಲ್ಲಿ ಅಂತ. ನೋಡಲ್ಲಿ ಏನಕ್ಕೆ ಹೆಂಗಿರುತ್ತೆ? ಹಾಂ ಆಗಿಲ್ಲ. ಇನ್ನದ ಬಲ್ತಿಲ್ಲ, ಬಡಿಬೇಕು. ಏನು ಎಲ್ಲಿಂದ ಬರುತ್ತೆ? ಯಾವ ಗಿಡ ಅಲ್ಲ ಅದು. ಫೈನಲಿ ಊಟ ಎಲ್ಲ, ಅಡುಗೆ ಎಲ್ಲ ಆಯಿತು, ಮಾಡಿದ್ದು ತಿಂತಾ ಇದ್ದಾರೆ ಎಲ್ಲ. ಟೇಸ್ಟ್ ಬಂದು ಚೆನ್ನಾಗಿದೆ, ನಾಟ್ ಬ್ಯಾಡ್. ಸ್ಲಿಪ್ಪರ್ ಸಿಕ್ತಿರಲ್ಲ ಆ ಕಡೆ ದಿವಾನದಾಗೈತೆ. ವಿಶು ಬೇಬಿ ತಿಂತಾ ಇದ್ದಾನೆ. ವಿಶು ಬೇಬಿ ತಿಂತಾ ಇದ್ದಾನೆ. That's all for this vlog guys. Thank you for watching. If you like the video, please like, share and subscribe. Next vlog Tuljapur Bhavani temple ಆಗುತ್ತೆ.